ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಹಿಂದಿನ ವಿಡಿಯೋದಲ್ಲಿ ನಾವು ಸೈಡ್ಲೇಜ್ ಮಾಡಲಿಕ್ಕೆ ಇಡೀ ಹಾಸನ ಸುತ್ತಿ ನಾವು ಬ್ಯಾಗ್ನ ತಂದ್ವಿ ಅಂತ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಎಲ್ಲಿ ತಂದ್ವಿ, ಹಾಗೆ ಎಲ್ಲೆಲ್ಲೆಲ್ಲ ಬಳಸಿ ಇಡೀ ಹಾಸನ ಸುತ್ತಿ ತಂದ್ವಿ ಅಂತ ಕೇಳ್ಬೋದು ನೀವು. ಹಾಸನ ಸುತ್ತೋವಂಥದ್ದು ಏನಿತ್ತು, ಯಾವುದಾದ್ರೂ ಒಂದು ಅಂಗಡಿಗೆ ಹೋದರೆ ಸಿಗ್ತಾವಲ್ವಾ ಸೈಲೇಜ್ ಬ್ಯಾಗು ಅಂತ. ಬಟ್ ಅವತ್ತು ನಮಗೆ 5 ಟನ್ ಹಿಡಿಯುವಂಥ ಬ್ಯಾಗೇ ಬೇಕಾಗಿತ್ತು. ಯಾಕಂದ್ರೆ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೊಳ್ಳೋಣ ಅಂತ ಐಡಿಯಾ ಮಾಡಿ ತರಲಿಕ್ಕೆ ಅಂತ ಹೋಗಿದ್ವಿ. ಆದರೆ ನಮಗೆ ಗೊತ್ತಿರಲಿಲ್ಲ ಸೈಲೇಜ್ ಬ್ಯಾಗ್ ಮಾಡೋದು, ಅದ್ರ ಸೈಲೇಜ್ ಮಾಡಿ ಇಟ್ಕೊಳ್ಳೋದು ಅಷ್ಟು ಸುಲಭ ಇದೆ ಅಂತ ಅಂದ್ಕೊಂಡಿದ್ವಿ. ಮಾತ್ರ ಅನ್ಕೋತಾ ಇದ್ವಿ. ಬಟ್ ಅದನ್ನು 5 ಟನ್ನಿಂದ ಹಿಡಿಯೋವಂಥ ಒಂದು ಬ್ಯಾಗ್ನ ತಂದು ಅದಕ್ಕೆ ಸೈಲೇಜ್ ತುಂಬ ಅಷ್ಟರಲ್ಲಿ ನಿಜ ಬಾಡಿನಲ್ಲಿ ಎಷ್ಟು ಬೆವರಿರ್ತೋ, ಬೆವರಿನ ನೀರು ತುಂಬ್ಕೊಂಡಿತ್ತು ಅಷ್ಟು ಪೂರ ಕರಗೋಯ್ತು ಅಂತ ಹೇಳ್ಬೋದು. ಅಷ್ಟು ಸಿಕ್ಕಾಪಟ್ಟೆ ಕಷ್ಟ ಇದೆ. ಹೇಳಲಿಕ್ಕೆ ಅಷ್ಟೇ ಸುಲಭ 5 ಟನ್ನಿಂದ ಒಂದು ಬ್ಯಾಗ್ನ ಮಾಡಿಟ್ಕೊಂಡ್ಬಿಟ್ರೆ ಆಗುತ್ತೆ ಅಂತ. ಬಟ್ ಮಾಡೋ ಅಷ್ಟರಲ್ಲಿ ಎಷ್ಟು ಶ್ರಮ ಇರುತ್ತೆ ಅಂತ ಮಾಡಿದವ್ರಿಗೆ ಗೊತ್ತಿರುತ್ತೆ ಅದನ್ನು. ಹಾಗಾಗಿ ನಾವು ಅಂದ್ಕೊಂಡ್ವಿ ಆವಾಗ ಇಷ್ಟೊಂದು ಶ್ರಮ ಪಡೋಕ್ಕಿಂತ ಮುಂಚೆ ನಾವು 3 ಟನ್ನು ಅಥವಾ 1 ಟನ್ನನ್ ಬ್ಯಾಗ್ಗಳನ್ನ ತಂದಿದ್ರೆ ಸಾಕಾಗ್ತಾಯಿತ್ತು ಅಂತ. ಬಟ್ 1 ಟನ್ನನ್ ಬ್ಯಾಗ್ ತಂದಿದ್ರೆ ತುಂಬ ಜಾಗದ ಅವಶ್ಯಕತೆ ಇರುತ್ತೆ. ಈಗ 5 ಟನ್ನಿನ ಒಂದು ಬ್ಯಾಗ್ ಇಡ್ತೀವಿ ಅಂದರೆ ಅದೇ 1 ಟನ್ನನ್ ಬ್ಯಾಗ್ಗಳನ್ನ ತರ್ತೀವಿ ಅಂದರೆ ಅದನ್ನು 5 ಬ್ಯಾಗ್ಗಳನ್ನಾಗಿ ಮಾಡಿ ಇಡಲಿಕ್ಕೆ ಸ್ವಲ್ಪ ಜಾಸ್ತಿ ಜಾಗ ಬೇಕಾಗುತ್ತೆ. ಹಾಗಾಗಿ ಜಾಗದ ಅವಶ್ಯಕತೆ ಇದ್ದಿದ್ದರಿಂದ ನಾವೇನು ಮಾಡಿದ್ವಿ ಅಂದರೆ 5 ಟನ್ನಿಂದೇ ಒಂದು ಬ್ಯಾಗ್ ತರಿಸಿದ್ವಿ. ತಂದ ಮೇಲೆ ಈ ಥರ ಬ್ಯಾಗೆಲ್ಲ ತಂದಿಟ್ಕೊಂಡ್ಮೇಲೆ ಈ ಥರ ಸೈಲೇಜ್ನ ಹೊಲದಲ್ಲೇ ಇದಕ್ಕೆ ಟ್ಯಾಕ್ಟ್ರಲ್ಲೇ ಹೊಡೆದು ತಂದು ಕೊಡ್ತಾರೆ. 1 ಟನ್ನಿಗೆ ಎಷ್ಟು ಅಂದರೆ 3200 3400 ಅಂದರೆ ಒಡೆದು ಅದನ್ನು ತಂದು ಮನೆ ಬಾಗಿಲಿಗೆ ಸುರಲಿಕ್ಕೆ 3400 ತಗೊತಾರೆ. ಸೊ ನಾವು ಕೂಡ ಅದೇ ರೀತಿ 1 ಟನ್ ಹಿಡಿಯೋ ಬ್ಯಾಗ್ನಲ್ಲಿ ಒಂದು ಟ್ಯಾಕ್ಟ್ರನ್ನ ತಂದಿತ್ತು ಸುರಿಸ್ಕೊಂಡಿದ್ವಿ. ಅದನ್ನು ಕೂಡ ಸೈಲೇಜ್ ಬ್ಯಾಗ್ ಮಾಡಿ ಅದಕ್ಕೆ ಬ್ಯಾಗ್ನಲ್ಲಿ ತುಂಬ್ತಾ ಇದ್ವಿ. ತುಂಬ ಟೈಮ್ನಲ್ಲಿ ಯಾರೋ ಹೇಳಿದ್ರು ಬೆಲ್ಲದ ಪೌಡ್ರು ಮತ್ತು ಉಪ್ಪಿನ ಪುಡಿ ಎಲ್ಲ ಮಿಕ್ಸ್ ಮಾಡಿ ಅದನ್ನು ಸೈಲೇಜ್ ಬ್ಯಾಗ್ನಲ್ಲಿ ತುಂಬಿಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದು ಹಸುಗಳಿಗೆ ಬೇಕಾದರೆ ಟೇಸ್ಟ್ ಸಿಗುತ್ತೆ, ಹಸುಗಳು ಚೆನ್ನಾಗಿ ಮೇವು ತಿಂತವೆ ಅಂತ ಹೇಳಿದರು. ಅದಕ್ಕೋಸ್ಕರ ನಾವು ಕೂಡ ಅದನ್ನೇ ಮಾಡ್ತಾಯಿದ್ವಿ. ಬೆಲ್ಲ ಪೌಡ್ರನ್ನ ಮತ್ತು ಉಪ್ಪಿನ ಪೌಡ್ರನ್ನ ಎರಡೂ ತಂದು ಸೈಲೇಜ್ನ ಬ್ಯಾಗ್ ಒಳಗೆ ಸುರಿತಾ ಇದ್ವಲ್ಲ, ಆ ಟೈಮ್ನಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ. ಬೆಲ್ಲ ಮತ್ತು ಉಪ್ಪು, ಹರಳುಪ್ಪು, ಪುಡಿ ಉಪ್ಪು ಯಾವುದಾದ್ರೂ ಕೂಡ ಆಗುತ್ತೆ. ನಾನು ಪುಡಿ ಉಪ್ಪು ಸ್ವಲ್ಪ, ಹರಳುಪ್ಪು ಸ್ವಲ್ಪ ಹಾಕ್ತಾಯಿದ್ವಿ. ಬೆಲ್ಲನೂ ಪೌಡ್ರ್ ಮಾಡಿಕೊಂಡು ಹಾಕ್ತಾಯಿದ್ವಿ. ಈ ಥರ ಹಾಕಿದ ನಂತರ ನೀಟಾಗಿ ತೊಳೆದು ಅದು ಸ್ವಲ್ಪನೂ ಗ್ಯಾಪ್ ಉಳ್ಕೊಬಾರ್ದು ಬ್ಯಾಗ್ನೊಳಗೆ. ಏನಾದ್ರು ಗ್ಯಾಪ್ ಉಳ್ಕೊಂಡ್ರೆ ಅದು ಗಾಳಿ ತಗೊಂಡ್ರೆ ಬೂಸ್ಟ್ ಬರುತ್ತೆ, ಒಂದು ನಾವು ಸೈಲೇಜ್ ಮಾಡಿಟ್ಟಿದ್ದು ಕೂಡ ವೇಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಯಾವ ರೀತಿಯಿಂದ ಗೊತ್ತಿಲ್ಲ. ಬಟ್ ಆದರೂ ಕೂಡ ಆದಷ್ಟು ಟ್ರೈ ಮಾಡಿ ತೊಳಿತಾ ಇದ್ವಿ. ಒಂದು ಬ್ಯಾಗ್ ಮಾಡೋ ತನಕ ಅಷ್ಟೇ ಗೊತ್ತಾಗಿಲ್ಲ ನಮಗೆ ಯಾವ ರೀತಿ ಮಾಡೋದು, ಅದನ್ನು ಯಾವ ರೀತಿ ತುಳಿಬೇಕು, ಯಾವ ರೀತಿ ಪೌಡ್ರೆಲ್ಲ ಮಿಕ್ಸ್ ಮಾಡಿ ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಬಟ್ ಒಂದು ಬ್ಯಾಗ್ ಇಲ್ಲಿ ಹೊರಗಡೆ ಇಡ್ತಾ ಇದ್ದೀವಲ್ವ, ಸೊ ಇದು 5 ಟನ್ ಹಿಡಿಯೋಂಥ ಬ್ಯಾಗು. ಸರಿಯಾಗಿ ಕಟ್ಟಿಲ್ಲ, ಫಸ್ಟ್ ಟೈಮ್ ಆಗಿರೋದ್ರಿಂದ ಅದು ಮೇಲೆ ಕೆಳಗೆ ಇಳಿಜಾರು ಥರ ಆಗಿದೆ. ಬಟ್ ಅದೊಂದು ಮಾಡೋ ತನಕ ಅಷ್ಟೇ ಗೊತ್ತಾಗಲಿಲ್ಲ. ನೆಕ್ಸ್ಟ್ ಇನ್ನೊಂದು ಬ್ಯಾಗ್ ಮಾಡಬೇಕಾದ್ರೆ ಚೆನ್ನಾಗಿ ಅರ್ಥ ಆಯಿತು. ಯಾವ ರೀತಿ ಪ್ರೆಸ್ ಮಾಡಿ ನಾವು ತುಳಿದು ಮಾಡಿದರೆ ಅದು ಎಷ್ಟು ಟನ್ ಹಿಡಿಬೋದು, ಎಷ್ಟು ಜಾಗದ ಅವಶ್ಯಕತೆ ಇರುತ್ತೆ ಅಂತ. ಇದು ಸರಿಯಾಗಿ ಗೊತ್ತಾಗದೇ ಇರೋದ್ರಿಂದ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಆದಷ್ಟು ಬಂದು ಯಾವ ರೀತಿ ಬರುತ್ತೋ ಆ ಥರ ಮಾಡ್ತಾಯಿದ್ವಿ. ನನ್ನ ಮಗಳು ಕೂಡ ಸಪೋರ್ಟ್ ಮಾಡ್ತಾಯಿದ್ದಾಳೆ, ಹಾಯ್ ಕೂಡ ಮಾಡ್ತಾಯಿದ್ದಾಳೆ ಅವಳನ್ನು. ನೆಕ್ಸ್ಟ್ ಅದಾದಮೇಲೆ ನಾನು ಒಂದು ಬ್ಯಾಗ್ನ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಅದು ಸಪ್ರೇಟ್ ಇನ್ನೊಂದು ಬ್ಯಾಗ್ನ ಒಳಗಡೆ ಇಟ್ಟು ನಾವು ಇನ್ನೊಂದು ಸಪ್ರೇಟ್ 5 ಟನ್ ಹಿಡಿಯೋವಂಥದ್ದು ಮತ್ತು 3 ಟನ್ ಹಿಡಿಯೋವಂಥದ್ದು ಎರಡೂ ಬ್ಯಾಗ್ಗಳನ್ನ ಮಾಡ್ತಾಯಿದ್ದೀವಿ. ಬಟ್ ಅದ್ರ ಒಳಗಡೆ ಇಳಿದಾಗಲೇ ಗೊತ್ತಾಗಿತ್ತು ಅದ್ರ ಕಾವು ಯಾವ ರೀತಿ ಇರುತ್ತೆ ಅಂತ. ನಾನಂತೂ ಅವ್ರು ತುಳಿಬೇಕಾದ್ರೆ ಸರಿಯಾಗಿ ತುಳಿತಾ ಇಲ್ಲ, ನೀವು ಆ ಥರ ಮಾಡ್ತಾಯಿಲ್ಲ, ಈ ಥರ ಮಾಡ್ತಾಯಿಲ್ಲ ಅಂತ ಎಲ್ಲ ಇದು ಮಾಡ್ತಾಯಿದ್ದೆ. ಆಮೇಲೆ ನೀನೇ ಸರಿ ಹೋಗುತ್ತೆ ಅಂತ ನನ್ನೊಂದು ಬಿಟ್ಟಿದ್ರು. ಬಟ್ ಅದು ಒಳಗಡೆ ಅಂದರೆ ಬ್ಯಾಗ್ ಏನಿರುತ್ತೆ ಆ ಬ್ಯಾಗ್ ಒಳಗಡೆ ಇಳಿದ ತಕ್ಷಣ ಯಾವುದೋ ಬೆಂಕಿ ಒಳಗಡೆ ಇಳ್ದಂಗೆ ಆಗ್ಬಿಡ್ತು. ಅದು ಈ ಬೇಸಿಗೆ ಬೇರೆ ಅಲ್ವಾ, ಶೀಟ್ ಎಲ್ಲ ಕಾದಿತ್ತು ಮೇಲ್ಗಡೆ, ಆ ಮೇಲ್ಗಡೆ ಕಾವು ಬೇರೆ ಮತ್ತು ಕೆಳಗಡೆಯಿಂದ ಅದು ಏನು ಸೈಲೇಜ್ ಎಲ್ಲ ತಂದು ಸುರಿತಾ ಇದ್ರು, ಅದು ಕೂಡ ಬಿಸಿಯಾಗಿತ್ತು. ಎರಡರೂ ಮಧ್ಯೆ ಸಿಗಾಕೊಂಡು ನಾನು ಎಷ್ಟು ಬೆವತೆ ಅಂದರೆ ಆ ಬೆವ್ರನ್ನ ನನಗೆ ಎಣಿಸ್ಕೊಳ್ಳಿಕ್ಕೂ ಆಗ್ತಾ ಇರಲಿಲ್ಲ. ನೋಡ್ತಾ ಇರ್ಬೋದು ಮುಖ ಫುಲ್ ಬೆವ್ತು, ಬಾಡಿ ಎಲ್ಲ ಬೆವ್ತೋಗಿತ್ತು, ಅಷ್ಟು ಬೆವ್ತಿದ್ದು.
ಅದೇ ರೀತಿ ಇದನ್ನು 4 ಮೂಲೆಗಳನ್ನು ಅಂದರೆ ಒಂದು ಕಡೆ ತುಳಿದು ಇನ್ನೊಂದು ಕಡೆ ಗ್ಯಾಪ್ ಬಿಡೋಗಿಲ್ಲ, 4 ಮೂಲೆಗೂ 4 ಕಡೆ ಸಮ ಬರಲಿ ಅನ್ನೋದಕ್ಕೋಸ್ಕರ 4 ಮೂಲೆನೂ ನಾವು ದಾರದಿಂದ ಸಪೋರ್ಟಿಂದ ಮೇಲ್ಗಡೆ ಶೀಟಿ ಕಂಬಿಗಳಿಗೆ ಕಟ್ಟಿದ್ವಿ, ಅದು ಸಡಿಲ ಆಗಬಾರ್ದು ಅಂತ. ಈ ಥರ ಬುಟ್ಟಿನಲ್ಲೆಲ್ಲ ತಂದು ಸುರಿದಾಗ ಅದನ್ನು 4 ಮೂಲೆಗೆ ತಳ್ಕೊಂಡು ಅದನ್ನು ನಾವು ಒಂದು ಸಮ ಮಾಡಿಕೊಂಡು ಚೆನ್ನಾಗಿ ತುಳಿದು ಅದು ಗಟ್ಟಿಯಾಗಿ ಕೂತ್ಕೊಳ್ಳೋ ಥರ ಮಾಡಬೇಕಿತ್ತು. ನಾನು ಅದನ್ನು ಮಾಡಿ ಹೊರಗಡೆ ಬರೋ ತನಕನೂ ನಿಜ ನನಗೆ ಅದರ ಪೇಯ್ನ್ ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಾಗಲಿಲ್ಲ. ಖುಷೀಲಿ ಮಾಡಿ 2 ಡೇಸ್ ನಿಜ ಹೇಳಬೇಕು ಫ್ರೆಂಡ್ಸ್, 2 ಡೇಸ್ ನನಗೆ ಸರಿಯಾಗಿ ಓಡಾಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಕಾಲು ಪೇಯ್ನ್ ಬಂದಿತ್ತು, ಆ ಥರ ಆಗಿತ್ತು. ಸೊ ನಾನು ಆ ಬ್ಯಾಗ್ ಪೂರ್ತಿ ಮೇಲ್ಗಡೆ ಬರೋ ಅಷ್ಟರೊಳಗೆ ಮಿನಿಮಮ್ 1 ಅವರ್ 2 ಅವರ್ ತಗೊಂತು. ಆ 2 ಅವರ್ಸ್ನಲ್ಲಿ ಒಂದು ಮಾಡಿದವ್ರಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಹೇಗಿರುತ್ತೆ ಅಂತ. ಸೊ ಲಾಸ್ಟ್ ಫೈನಲಿ ಬಂದು ಬ್ಯಾಗ್ ಫುಲ್ ಕಂಪ್ಲೀಟಾಗಿ ಅದನ್ನು ನೀಟಾಗಿ ಕವರ್ ಮಾಡಿ ಟೈಟಾಗಿ ಗಾಳಿ ಆಡದೇ ಇರೋ ಥರ ಕಟ್ತಾ ಇದ್ದಾರೆ. ಎಷ್ಟು ಬಿಗಿ ಇರುತ್ತೋ ಅಷ್ಟು ಒಳ್ಳೆಯದು. ಹಾಗೂ ಅದಕ್ಕೋಸ್ಕರ ಆದಷ್ಟು ಸಾಧ್ಯವಾದಷ್ಟು ಹಗ್ಗಗಳನ್ನ ಕಟ್ಟಿ ಅದನ್ನು ಜಗ್ಗಿ ನೀಟಾಗಿ ಟೈಟ್ ಮಾಡಿ ಕಟ್ಟಿ ಅದು ಗಾಳಿ ಆಡದೇ ಇರೋ ಥರ ಮಾಡ್ತಾ ಇದ್ದಾರೆ. ಸೊ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಮಿನಿಮಮ್ 6 ತಿಂಗಳು ತನಕನೂ ಸ್ಟೋರ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಬಟ್ ನಾವಿನ್ನೂ ಯಾವುದೇ ಒಂದು ಬ್ಯಾಗ್ನು ಕೂಡ ಓಪನ್ ಮಾಡಿಲ್ಲ. ನಾನು ಓಪನ್ ಮಾಡಿದ ಮೇಲೆ ಅದು ಹೇಗಿರುತ್ತೆ ಅನ್ನೋದನ್ನು ಕೂಡ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಹಾಗಿದ್ರೆ ನೀವು ಯಾವ ರೀತಿ ಸೈಲೇಜ್ ಮಾಡೋರಾಗಿದ್ದರೆ ನೀವು ಯಾವ ರೀತಿ ಮಾಡ್ತೀರಾ, ಅದು ಹೇಗಿರುತ್ತೆ ಅದು ಅನುಭವ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾವು ಮಾಡಿರೋದು ಸೈಲೇಜು ಕರೆಕ್ಟ್ ಇದೆಯಾ ಇಲ್ಲ ಅನ್ನೋದು ಕೂಡ ನಾವು ಫಸ್ಟ್ ಟೈಮ್ ಮಾಡಿರೋದ್ರಿಂದ ಗೊತ್ತಿಲ್ಲ, ಹಾಗಾಗಿ ಕರೆಕ್ಟ್ ಇದೆಯಾ ಇಲ್ಲೋದು ಅನ್ನೋದು ಕೂಡ ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿ ಒಂದು ಹೈಪ್ ಇರುತ್ತೆ, ಹೈಪ್ ಕೂಡ ಮಾಡಿ. ಥ್ಯಾಂಕ್ ಯು.